ಕಣ್ಣಲ್ಲಿ ನೀರು ಬರ್ತಾ ಇತ್ತು ಕೆಲವೊಂದ್ಸಲ ನನಗೆ. ಅಂದರೆ ಕೆಲವೊಂದು ಪಾತ್ರಗಳೆಲ್ಲ ಅದು ಆ್ಯಕ್ಚುಲಿ ಭಯ ಪಟ್ಟಿದ್ದು ಇದೆ ನಾನು. ನಮ್ಮದು ನೀವು ಟ್ರೇಲರಲ್ಲಿ ಒಂದು ಮರ ನೋಡಿದರೆ ಅದು 1-2 ಎಕರೆ ಹಬ್ಕೊಂಡಿದೆ ಆ ಮರ, ತುಂಬ ಓಲ್ಡ್ ಮರ ಅದು. ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ನಾವು ಅದನ್ನು ನೆಗೆಟಿವ್ ಅನ್ನೋಕ್ಕಿಂತ ಪಾಸಿಟಿವ್ ಆಗಿ ತಗೊಳ್ತೀವಿ. ಅಂದರೆ ಈಗ ಒಬ್ಬೊಬ್ಬರೇ ಹೋದರೆ ಅಲ್ಲಿ ಸ್ವಲ್ಪ ಭಯ ಆಗೋದು ಎಲ್ಲ ಇತ್ತು. ನನಗೆ ಒಂದು ಸೀನಲ್ಲಿ ಬ್ಯಾಕ್ ಶಾಟ್ ಇತ್ತು, ನಾನಲ್ಲಿ ನಿಂತ್ಕೊಬೇಕಿತ್ತು, ಹಿಂದೆ ಜನ ಸ್ವಲ್ಪ ದೂರದಲ್ಲಿದ್ದರು, ನಾನು ಒಬ್ಬಳೇ ಮರದ ಹತ್ರ ಹೋಗಬೇಕಿತ್ತು. ಆವಾಗ ಅಂದರೆ ಇವಾಗ ಅಲ್ಲಿ ಗಾಳಿ ಎಲ್ಲ ಅದಾಗದೇ ಬಂದರೆ, ಇವಾಗ ಜನ್ರೇಟರ್ ತಗೊಂಡು ಹೋಗಿ ಎಲ್ಲ ಸಲನೂ ನಾವು ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಾಗದೇ ಗಾಳಿ ಬರೋದೆಲ್ಲ. ಸೊ ನನಗೆ ಅಲ್ಲಿ ಹೋಗಿ ನಿಂತಾಗ ಒಬ್ಬಳೇ ನಿಂತಿದಾಗ ಯಾರೋ ಬಂದು ಹಿಂಗೆ ಇದು ಮಾಡ್ದಂಗೆ ಅದೆಲ್ಲ ಫೀಲ್ ಆಗ್ತಿತ್ತು. ಸೊ ನನಗೆ ನಿದ್ದೆಗಣ್ಣಲೆಲ್ಲ ಒಂದು ಸ್ವಲ್ಪ ಭಯ ಅದೆಲ್ಲ ಆಗಿದ್ದಿದೆ. ಸೊ ಆ ಜಾಗದಲ್ಲಿ ಏನಾದ್ರು ಇದೆಯಾ ಅಥವಾ ನಮ್ಮ ಮೈಂಡಲ್ಲಿ ಏನಾದ್ರು ಇದೆಯಾ? ಅದೇ ವಿಕಲ್ಪ. ಅಂದರೆ ವಿಕಲ್ಪ ಮಾಡ್ತಾ ಮಾಡ್ತಾ ನನಗೆ ರಿಯಲೈಸ್ ಆಗಿದ್ದೇನಂತಂದರೆ, ಪ್ರತಿಯೊಬ್ಬರಲ್ಲೂ ಅದೊಂದು ನಾವು ಆ ಸ್ಟೇಟಲ್ಲಿ ಬದುಕ್ತಾ ಇರ್ತೀವಿ, ರಿಯಾಲಿಟಿ ಮತ್ತು ಒಂದು ಭ್ರಮೆ ಲೋಕದಲ್ಲಿ ಬದುಕ್ತಾ ಇರ್ತೀವಿ. ನನಗೆ ಅದು ಡೀಪ್ಲಿ ನಾನು ಅದರಲ್ಲಿ ಹೈ ಇದರಲ್ಲಿ ಇದ್ದೀನಿ ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಥಿಂಕ್ ಮಾಡ್ತಾ ನಾವೇ ಥಿಂಕ್ ಮಾಡ್ತಾ ಇರ್ತೀವಲ್ಲ. ಸೊ